ಸ್ನೇಹಿತರೆ, ಇವತ್ತು ನಾವು ಏಂಜಲ್ ಒನ್ ಆಪ್ ನಲ್ಲಿ ನಾವು ಯಾವ್ದಾದ್ರು ಆರ್ಡರ್ ನ ಸೇಲ್ ಮಾಡಬೇಕು ಅಂದ್ರೆ ಅಲ್ಲಿ ಟಿ ಪಿನ್ ಅನ್ನ ಕೇಳುತ್ತೆ ಸ್ನೇಹಿತರೆ. ಆ ಟಿ ಪಿನ್ ಅನ್ನ ಯಾವ ರೀತಿ ನಾವು ಜನರೇಟ್ ಮಾಡ್ಕೋಬೇಕು, ಅದು ಎಲ್ಲಿ ಸಿಗುತ್ತೆ ಅಂತ ನಾವು ಸಂಪೂರ್ಣವಾಗಿ ಇವತ್ತು ಚರ್ಚೆ ಮಾಡೋಣ. ಆ ಟಿ ಪಿನ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಅದು ಎಲ್ಲಿ ಸಿಗುತ್ತೆ, ಯಾವ ರೀತಿ ನಾವು ಜನರೇಟ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಾನು ಹೇಳ್ದಂಗೆ ನೀವು ಸಂಪೂರ್ಣವಾಗಿ ಫಾಲೋ ಮಾಡಿ. ಸಂಪೂರ್ಣ ಅಂತ ನಿಮ್ಮ ಒಂದು ಟಿ ಪಿನ್ ಅನ್ನೋದು ನಿಮ್ಮ SMS ನಲ್ಲಿ ಅಥವಾ ನಿಮ್ಮ ಇಮೇಲ್ ನಲ್ಲಿ ಬರೋ ಹಾಗೆ ನಾನು ಮಾಡೋದನ್ನ ನಾನು ಹೇಳ್ತೀನಿ. ಯಾವ ರೀತಿ ಜನರೇಟ್ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಮೊದಲು ಏಂಜಲ್ ಒನ್ ಆಪ್ ನ ಓಪನ್ ಮಾಡ್ಕೊಂಡು ಮಾಡಿಬಿಟ್ಟು ಟಿ ಪಿನ್ ಅನ್ನ ಯಾವ ರೀತಿ ನಾವು ಜನರೇಟ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಇಲ್ಲಿ ಮೊದಲು ಆಪ್ ನ ಈ ರೀತಿ ಲಾಗಿನ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಯಾವ್ದಾದ್ರು ಆರ್ಡರ್ ನ ನಾವು ಸೇಲ್ ಮಾಡ್ತಿರ್ಬೇಕಾದ್ರೆ ಟಿ ಪಿನ್ ಅನ್ನ ಕೇಳುತ್ತೆ. ಅಲ್ಲಿ ಜನರೇಟ್ ಲಿಂಕ್ ಅನ್ನುವಂತ ಕೂಡ ಲಿಂಕ್ ಆಪ್ಷನ್ ಕೂಡ ಇರುತ್ತೆ. ಇಲ್ಲಿ ಸೇಲ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ಯಾವ್ದಾದ್ರು ನಮ್ಮ ಆರ್ಡರ್ ನ ನಾನು ಸೇಲ್ ನಂಬರ್ಸ್ ಆಫ್ ಸ್ಟಾಕ್ಸ್ ಎಷ್ಟು ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಈ ರೀತಿ ಇಲ್ಲಿ ನೋಡಿ ಸೇಲ್ ಮಾಡ್ತಾ ಇರ್ತೀನಿ. ಮಾಡೋ ಸಮಯದಲ್ಲಿ ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡುವಂತ ಸಮಯದಲ್ಲಿ ನೋಡಬಹುದು ಇಲ್ಲಿ ಟಿ ಪಿನ್ ಕೇಳ್ತಾ ಇದೆ ಸ್ನೇಹಿತರೆ. ಯಾವ್ದಾದ್ರು ಆರ್ಡರ್ ನ ನೀವು ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ಟಿ ಪಿನ್ ಬೇಕೇ ಬೇಕು. ಅದಕ್ಕಾಗಿ ಇಲ್ಲಿ ಟಿ ಪಿನ್ ಅನ್ನ ನೀವು ಜನರೇಟ್ ಮಾಡ್ಕೋಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ನಾವು ಏನ್ ಮಾಡ್ಬೇಕು ಅಂತ ನಾನೊಂದು ಒಂದು ವಿಷಯನ ಹೇಳ್ತೀನಿ. ಇಲ್ಲಿ ಬ್ಯಾಕ್ ಬರ್ಬೇಕಾಗುತ್ತೆ ಸ್ನೇಹಿತರೆ. ಬ್ಯಾಕ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಬಂದ್ಬಿಟ್ಟು ಅಲ್ಲಿ BOID ಅಂತ ಇರುತ್ತೆ. ಆ ಐಡಿನ ಮೊದಲು ನೀವು ನೋಟ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇಲ್ಲಿ ಅಕೌಂಟ್ ಅಲ್ಲ, ಸಾರಿ, ಇಲ್ಲಿ ಅಕೌಂಟ್ BOID ಎಲ್ಲಿರುತ್ತೆ ಅಂತ ಮೊದಲು ಹೇಳ್ತೀನಿ. BOID ಇಲ್ಲದೆ ನಿಮ್ಮ ಟಿ ಪಿನ್ ಅನ್ನ ಜನರೇಟ್ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕಾಗಿ BOID ನ ಮೊದಲು ನಾವು ತಗೊಳ್ಳೋಣ. BOID ನಾವು ತಗೋಬೇಕು ಅಂದ್ರೆ ಇಲ್ಲಿ ಪ್ರೊಫೈಲ್ ನ ಓಪನ್ ಮಾಡ್ಕೋಬೇಕಾಗುತ್ತೆ. ಒಂದ್ ನಿಮಿಷ, ನಾನು ಇಲ್ಲಿ ಪ್ರೊಫೈಲ್ ನ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಇಲ್ಲಿ ಬ್ಯಾಕ್ ಬರ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಟ್ರೇಡಿಂಗ್ ಬ್ಯಾಲೆನ್ಸ್ ಎಲ್ಲ ತೋರಿಸ್ತಾ ಇದೆ. ಇಲ್ಲಿ ಪ್ರೊಫೈಲ್ ಬರೋದಿಲ್ಲ. ಕ್ಯಾನ್ಸಲ್ ಮಾಡ್ತೀನಿ. ಒಂದ್ ನಿಮಿಷ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ನಮ್ಮ ಒಂದು ಪ್ರೊಫೈಲ್ ಇಲ್ಲಿ ಹೋಮ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಾರ್ನರ್ ನಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಡಿಮ್ಯಾಟ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಡಿಮ್ಯಾಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಒಂದು BOID ಅಂತ ಒಂದು ಇಲ್ಲಿ ನೋಡಿ, ಡಿಮ್ಯಾಟ್ ಅಕೌಂಟ್ ನಂಬರ್ ಅಥವಾ BOID ಅಂತ ಇದ್ರ ಮುಂದ್ಗಡೆ ಕಾಪಿ ಬಟನ್ ಇದೆ ಸ್ನೇಹಿತರೆ. ಮಾಡ್ಕೋಬಹುದು. ಇಲ್ಲಾಂದ್ರೆ ಬರ್ದಿಟ್ಕೊಳ್ಳಿ. ಒಂದ್ ಕಡೆಗೆ ಈ ಐಡಿನ ನೀವು ಬರ್ದಿಟ್ಕೊಳ್ಳಿ. ಇಲ್ಲಾಂದ್ರೆ ಕಾಪಿ ಮಾಡ್ಕೊಳ್ಳೋದಕ್ಕೆ ನೀವು ಕಾಪಿ ಮಾಡೋದಿದ್ರೆ ಕಾಪಿ ಮಾಡ್ಕೊಳ್ಳಿ. ನಾನು ಕಾಪಿ ಮಾಡ್ಕೊಂಡಿದ್ದೀನಿ. ಮುಂದ್ಗಡೆ ಕಾಪಿ ಅಂತ ಬಟನ್ ಇರುತ್ತೆ. ಕಾಪಿ ಮಾಡಿದ ನಂತರದಲ್ಲಿ ನಾನು ಬ್ಯಾಕ್ ಬರ್ತೀನಿ. ಬಂದ್ಬಿಟ್ಟು ಮತ್ತೆ ನಾನು ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ಪೋರ್ಟ್ಫೋಲಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಯಾವುದಾದ್ರೊಂದು ಆರ್ಡರ್ನ ಮತ್ತೆ ಸೇಲ್ ಮಾಡುವಂತ ಒಂದು ಮೆನುಗೆ ಹೋಗೋಣ. ನೋಡಿ, ಸೇಲ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಸೆಲ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಂಬರ್ಸ್ ಆಫ್ ಶೇರ್ಸ್ ನ ಹಾಕ್ತೀನಿ. ಹಾಕ್ಬಿಟ್ಟು ಪ್ಲೇಸ್ ಸೆಲ್ ಆರ್ಡರ್ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಮಾಡಿಬಿಟ್ಟು ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ತೀನಿ. ಒನ್ ಟೈಮ್ ವೆರಿಫಿಕೇಶನ್. ಇಲ್ಲಿ ನೋಡಿ, ಟಿ ಪಿನ್ ಕೇಳ್ತಾ ಇದೆ ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿ ಕೆಳಗಡೆ ಕ್ಲಿಕ್ ಹಿಯರ್ ಟು ಜನರೇಟ್ ಟಿ ಪಿನ್ ಅಂತ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ BOID ಮತ್ತು ಪ್ಯಾನ್ ಕಾರ್ಡ್ ನಂಬರ್ನ ಹಾಕ್ಬೇಕಾಗುತ್ತೆ. ಮತ್ತೆ ಕೆಳಗಡೆ ಕ್ಯಾಪ್ಚಾ ಕೋಡ್ ಇದೆ, ಅದೇ ರೀತಿ ಸೇಮ್ ಟು ಸೇಮ್ ಕ್ಯಾಪ್ಚಾ ಕೋಡ್ ಇಲ್ಲಿ ಹಾಕಬೇಕು. ಇಲ್ಲಿ ಮೂರನ್ನ ನೀವು ಫಿಲ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ನಾನು BOID ಕಾಪಿ ಮಾಡ್ಕೊಂಡಿದ್ದೆ, ಅದನ್ನ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ನೀವು ನೋಟ್ ಮಾಡ್ಕೊಂಡಿದ್ರೆ ಇಲ್ಲಿ ಡಯಲ್ ಮಾಡ್ರಿ. ಇಲ್ಲಿ ಈ ರೀತಿ ಎಂಟರ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ನ ಹಾಕ್ಬೇಕಾಗುತ್ತೆ. ಪ್ಯಾನ್ ಕಾರ್ಡ್ ನಂಬರ್ನ ಹಾಕ್ಬಿಟ್ಟು ಕ್ಯಾಪ್ಚಾ ಕೋಡ್ ಯಾವ ರೀತಿ ಇದೆ ಅದೇ ರೀತಿ ಸೇಮ್ ಟು ಸೇಮ್ ಫಿಲ್ ಮಾಡಿ. ಫಿಲ್ ಮಾಡಿದ ನಂತರದಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಕ್ಯಾಪ್ಚಾ ಕೋಡ್ ಅನ್ನ ಫಿಲ್ ಮಾಡ್ತಾ ಇದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ನೋಡಿ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಫೋನ್ಗೆ ಮತ್ತು ಇಮೇಲ್ ID ಎರಡು ಕಡೆ OTP ಬಂದಿರುತ್ತೆ ಸ್ನೇಹಿತರೆ. ಆ OTP ನ ಇಲ್ಲಿ ಹಾಕ್ಬೇಕಾಗುತ್ತೆ. ಎರಡು ಕಡೆ ಸೇಮ್ OTP ಬಂದಿರುತ್ತೆ. ನೀವು SMS ನಲ್ಲಿ ಮೊದಲು ಬಂದ್ರೆ ಅದನ್ನ ಹಾಕಿ, ಇಲ್ಲಾಂದ್ರೆ ಇಮೇಲ್ ID ನಲ್ಲಿ ಮೊದಲು ರಿಸೀವ್ ಆದ್ರೆ ಅದನ್ನ ಹಾಕಿ. ಎರಡು ಸೇಮ್. ಇಲ್ಲಿ OTP ಗಾಗಿ ನಾನು ವೇಟ್ ಮಾಡ್ತಾ ಇದ್ದೀನಿ. OTP ಬರ್ತಾ ಇಲ್ಲ. OTP ಬಂದ ತಕ್ಷಣ ಈ ಬಾಕ್ಸ್ ನಲ್ಲಿ OTP ಹಾಕ್ಬಿಟ್ಟು ನೆಕ್ಸ್ಟ್ ಅಂತ ಬಂತು ನೋಡಿ ಸ್ನೇಹಿತರೆ. ಈ ಒಂದು OTP ನ 602359 ಇರ್ತಾ ಇದೆ. ಈ ಬಾಕ್ಸ್ ನಲ್ಲಿ ಹಾಕ್ಬಿಟ್ಟು ನೆಕ್ಸ್ಟ್ ಅಂತ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಇಲ್ಲಿ ಈ ರೀತಿ ನೋಡಬಹುದು, ಥ್ಯಾಂಕ್ ಯು ಅಂತ ಬರುತ್ತೆ. ಅಂದ್ರೆ ಟಿ ಪಿನ್ ಜನರೇಟೆಡ್ ಸಕ್ಸಸ್ಫುಲಿ. ನಿಮ್ಮ ಒಂದು ಇಮೇಲ್ ID ಮತ್ತು ಫೋನ್ ನಂಬರ್ಗೆ ನೀವು SMS ಮತ್ತು ಇಮೇಲ್ ಮೂಲಕ ನಾವು ನಿಮ್ಮ ಒಂದು ಟಿ ಪಿನ್ ಅನ್ನ ಸೆಂಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಜನರೇಟ್ ಆಗಿರುವಂಥದ್ದು ಸಕ್ಸಸ್ಫುಲ್ ಆಗಿ ಜನರೇಟ್ ಆಗಿದೆ. ಇಲ್ಲಿ ಸ್ಕ್ರೀನ್ ಶಾಟ್ ನ ನೀವು ನೋಡಬಹುದು. ಈ ರೀತಿ ನಮ್ಮ ಒಂದು ಟಿ ಪಿನ್ ಅನ್ನೋದು ನಮ್ಮ ಒಂದು ಅಕೌಂಟ್ಗೆ ನಮ್ಮ ಒಂದು SMS ನಲ್ಲಿ ರಿಸೀವ್ ಆಗುತ್ತೆ. ಈ ರೀತಿ ನೀವು ಏಂಜಲ್ ಒನ್ ಆಪ್ ನಲ್ಲಿ ಟಿ ಪಿನ್ ಅನ್ನ ಜನರೇಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್